ಎಲ್ಲರಿಗೂ ನಮಸ್ಕಾರ. ವಿಶ್ವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ನಿಸರ್ಗ. ತಮಿಳುನಾಡು ವಿಧಾನಸಭೆ ಚುನಾವಣೆ ಫಲಿತಾಂಶ ಇಡೀ ದೇಶವನ್ನೇ ಅಚ್ಚರಿಗೆ ತಳ್ಳಿದೆ. ನಟ ದಳಪತಿ ವಿಜಯ್ ಅವರು ತಮ್ಮ ಹೊಸ ಪಕ್ಷವನ್ನ ಮೊದಲ ಪ್ರಯತ್ನದಲ್ಲೇ ಆಡಳಿತಕ್ಕೆ ತರುವಲ್ಲಿ ಬಹುತೇಕ ಸಫಲರಾಗಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಲು ಕ್ಷಣಗಣನೆ ಆರಂಭವಾಗಿದೆ. ಆದರೆ ನಿಮಗೆ ಗೊತ್ತೇ, ವಿಜಯ್ ಅವರಿಗೆ ವಿಜಯ್ ಎಂಬುದು ಮೊದಲ ಸಿನಿಮಾದಿಂದಲೇ ಸಿಕ್ಕಿತ್ತು. ದಳಪತಿ ವಿಜಯ್ ಅವರ ವರ್ಣರಂಜಿತ ಬದುಕಿನ ಕುತೂಹಲಕರ ಸಂಗತಿಗಳನ್ನ ನಾವಿಲ್ಲಿ ತಿಳಿದುಕೊಳ್ಳೋಣ. ವೆಟ್ರಿ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ. ತಮಿಳಿನಲ್ಲಿ ವೆಟ್ರಿ ಎಂದ್ರೆ ವಿಜಯ ಎಂದರ್ಥ. ನಟ ವಿಜಯ್ ಅವರ ಮೊದಲ ಸಿನಿಮಾದ ಹೆಸರು ಕೂಡ ವೆಟ್ರಿ. ಆ ಚಿತ್ರದಲ್ಲಿ ವಿಜಯ್ ಅವರು ಬಾಲನಟರಾಗಿ ಕಾಣಿಸಿಕೊಂಡಿದ್ರು. ವಿಜಯ್ ತಂದೆ ಎಸ್.ಎ. ಚಂದ್ರಶೇಖರ್ ನಿರ್ದೇಶಿಸಿದ ವೆಟ್ರಿ ಸಿನಿಮಾದಲ್ಲಿ ಹೀರೋ ಆಗಿದ್ದವರು ವಿಜಯಕಾಂತ್. ಅವರ ಹೆಸರಲ್ಲಿಯೂ ವಿಜಯ ಇರುವುದು ಕಾಕತಾಳೀಯ. ಆ ಸಿನಿಮಾದಲ್ಲಿ ವಿಜಯಕಾಂತ್ ಅವರ ಬಾಲ್ಯದ ಪಾತ್ರವನ್ನ ನಟ ವಿಜಯ್ ನಿರ್ವಹಿಸಿದ್ರು. ಬಾಲ್ಯದಲ್ಲೇ ವೆಟ್ರಿಯನ್ನ ಜೊತೆಗಿಟ್ಟುಕೊಂಡೇ ಬಂದ್ರು ವಿಜಯ್. ಇನ್ನು ವಿಜಯ್ ಅವರ ಪಕ್ಷ ತಮಿಳುಗ ವೆಟ್ರಿ ಕಳಗಂ ಹೆಸರಿನಲ್ಲಿಯೂ ವೆಟ್ರಿ ಇರೋದನ್ನ ಗಮನಿಸಬಹುದು. 1984ರಲ್ಲಿ ತೆರೆಕಂಡ ವೆಟ್ರಿ ನಂತರ ಮತ್ತೊಂದಿಷ್ಟು ಸಿನಿಮಾಗಳಲ್ಲಿ ವಿಜಯ್ ಬಾಲನಟರಾಗಿ ಕಾಣಿಸಿಕೊಂಡ್ರು. ಆ ಎಲ್ಲಾ ಸಿನಿಮಾಗಳನ್ನ ವಿಜಯ್ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಅವರೇ ನಿರ್ದೇಶನ ಮಾಡಿದ್ರು. ತಮ್ಮ ಮಗನನ್ನ ಹೇಗಾದ್ರೂ ಮಾಡಿ ನಟನನ್ನಾಗಿ ಕಾಲಿವುಡ್ನಲ್ಲಿ ನೆಲೆ ನಿಲ್ಲಿಸಬೇಕು ಎಂಬುದು ಅವರ ಆದಮ್ಯ ಆಸೆಯಾಗಿತ್ತು. 1992ರಲ್ಲಿ ತೆರೆಕಂಡ ನಾಳೆಯ ತೀರ್ಪು ಸಿನಿಮಾದ ಮೂಲಕ ಮಗನನ್ನ ಹೀರೋ ಕೂಡ ಮಾಡಿದ್ರು. ಅಂದು ವಿಜಯ್ ಮೊದಲ ಸಿನಿಮಾಗೆ ನಾಳೆಯ ತೀರ್ಪು ಎಂದು ಹೆಸರಿಡಲಾಗಿತ್ತು. ಇಂದು ತಮಿಳುನಾಡಿನ ರಾಜಕಾರಣದ ತೀರ್ಪು ಏನಾಗಿದೆ ಎಂಬುದನ್ನ ಇಡೀ ದೇಶವೇ ನೋಡ್ತಾ ಇದೆ. ಇದೆಲ್ಲವನ್ನ ಕಾಕತಾಳೀಯ ಎನ್ನಬಹುದು. ಕಾಲಿವುಡ್ನ ಜನಪ್ರಿಯ ನಟ ವಿಜಯ್. 90ರ ದಶಕದಲ್ಲಿ ವಿಜಯ್ ಕಾಲಿವುಡ್ನ ಬೇಡಿಕೆಯ ನಟರಾಗಿ ಬೆಳೆದರು. ರಜನಿಕಾಂತ್, ಕಮಲ್ ಹಾಸನ್, ವಿಜಯಕಾಂತ್ ಅವರಂತಹ ದೊಡ್ಡ ದೊಡ್ಡ ಸ್ಟಾರ್ಗಳ ನಡುವೆಯೂ ವಿಜಯ್ ತಮ್ಮದೇ ಆದ ಸ್ಥಾನವನ್ನ ಭದ್ರ ಮಾಡಿಕೊಂಡ್ರು. 2000ರ ನಂತರ ತಮ್ಮ ಓರಗೆಯ ನಟರಾದ ಸೂರ್ಯ, ವಿಕ್ರಮ್, ಅಜಿತ್ ಮುಂತಾದವರ ಜೊತೆಗೆ ಪೈಪೋಟಿ ಮಾಡುತ್ತಲೇ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದ್ರು. ಅದರಲ್ಲೂ ಕಳೆದ 15 ವರ್ಷಗಳಲ್ಲಿ ವಿಜಯ್ ತಮ್ಮ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದ್ದ ರೀತಿ ಅಮೋಘವಾಗಿತ್ತು. ರಾಜಕೀಯದ ಸುಳಿವೇ ಕೊಟ್ಟಿರಲಿಲ್ಲ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಬಹಿರಂಗವಾಗಿ ರಾಜಕೀಯಕ್ಕೆ ಬರುವ ಸೂಚನೆ ನೀಡಿದ್ರು. ಆದರೆ ಪಕ್ಷ ಸ್ಥಾಪಿಸಿರಲಿಲ್ಲ, ರಾಜಕಾರಣಕ್ಕೆ ಬರಲೇ ಇಲ್ಲ. ಕಮಲ ಹಾಸನ್ ಒಂದು ಹೆಜ್ಜೆ ಮುಂದೆ ಹೋಗಿ ಪಕ್ಷ ಸ್ಥಾಪಿಸಿ ಚುನಾವಣಾ ಅಖಾಡಕ್ಕಿಳಿದು ಮಣ್ಣು ಮುಕ್ಕಿದ್ರು. ಆದರೆ ವಿಜಯ್ ಅವರ ಹಾದಿ ಮಾತ್ರ ಬೇರೆಯದೇ ರೀತಿಯಲ್ಲಿತ್ತು. ಸಣ್ಣ ಸುಳಿವು ಕೂಡ ಕೊಡದೆ ರಾಜಕೀಯ ಅಖಾಡಕ್ಕೆ ದೊಡ್ಡದಾಗಿ ಎಂಟ್ರಿ ಕೊಟ್ಟರು. ವಿಜಯ್ ರಾಜಕೀಯಕ್ಕೆ ಬರುತ್ತಾರೆಂಬ ಗುಲ್ಲೆದ್ರು ಬಹಿರಂಗವಾಗಿ ಹೇಳಿಕೆ ನೀಡುವುದರಲ್ಲಿ ಆ ಬಗ್ಗೆ ಸಣ್ಣ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ವಿಜಯ್. ಆದರೆ ಹಿನ್ನೆಲೆಯಲ್ಲಿ ಏನು ಮಾಡಬೇಕಿತ್ತು ಅದೆಲ್ಲವನ್ನ ಸದ್ದಿಲ್ಲದೆ ವಿಜಯ್ ಮಾಡುತ್ತಲೇ ಇದ್ರು. 2 ವರ್ಷದಲ್ಲಿ ಅಧಿಕಾರದತ್ತ. ವಿಜಯ್ 2024ರಲ್ಲಿ ತಮ್ಮ ತಮಿಳಿಗ ವೆಟ್ರಿ ಕಳಗಂ ಪಕ್ಷವನ್ನ ಅಧಿಕೃತವಾಗಿ ಘೋಷಿಸಿದ್ರು. ಮೊದಲು 6-7 ತಿಂಗಳು ಅಷ್ಟೇನು ಅಗ್ರೆಸಿವ್ ಆಗಿರದ ಅವರು ನಂತರ ಸಕ್ರಿಯವಾಗಿ ಅಖಾಡಕ್ಕಿಳಿದ್ರು. ತಮಿಳುನಾಡನ್ನ ಸುತ್ತಿ ಪ್ರಚಾರ ಸಭೆಗಳನ್ನ ಮಾಡಿದ್ರು. ಹಲವು ಅಡ್ಡಿಗಳು ಬಂದ್ರು ಅದ್ಯಾವುದನ್ನು ಲೆಕ್ಕಿಸದೆ ಚುನಾವಣೆ ಮೇಲಷ್ಟೇ ಗಮನವಿಟ್ರು. ವೆಟ್ರಿ ನಿಚಯಂ, ವೆಟ್ರಿ ನಿಚಯಮಿ ಎನ್ನುತ್ತಲೇ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ವಿಜಯ್ ಅವರ ಲೆಕ್ಕಾಚಾರಗಳು, ನಡೆಗಳು ಎಷ್ಟು ನಿಗೂಢವಾಗಿತ್ತೆಂದ್ರೆ ಎಕ್ಸಿಟ್ ಪೋಲ್ಗಳಿಗೂ ವಿಜಯ ಜಾಡನ್ನ ಪತ್ತೆ ಮಾಡಲು ಸಾಧ್ಯವಾಗಲಿಲ್ಲ. ಇದೀಗ ಎಲ್ಲರ ಲೆಕ್ಕಾಚಾರಗಳನ್ನ ಉಲ್ಟಾ ಪಲ್ಟಾ ಮಾಡಿರುವ ವಿಜಯ್ ಇದೀಗ ಮುಂದಿನ ಸಿಎಂ ಆಗುವತ್ತ ದಾಪುಗಾಲಿಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಹಿಂದೆ ಎಂಜಿಆರ್ ಮತ್ತು ಜಯಲಲಿತಾ ಮಾಡಿರುವ ಮ್ಯಾಜಿಕ್ ಅನ್ನ ದಳಪತಿ ವಿಜಯ್ ರಿಪೀಟ್ ಮಾಡಿದ್ದಾರೆ. ಈ ಮೂಲಕ ತಮಿಳಿಗರಿಗೆ ಸಿನಿಮಾ ನಟರೇ ಆರಾಧ್ಯ ದೈವ ಎಂಬ ಮಾತು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ತಂಗಿಯನ್ನ ಕಳೆದುಕೊಂಡ ನೋವು. ವಿಜಯ್ ಅವರಿಗೆ ವಿದ್ಯಾ ಎಂಬ ತಂಗಿ ಇದ್ಲು. ಆಕೆ ಕೇವಲ 2 ವರ್ಷದವಳಿದ್ದಾಗ ಮೃತಪಟ್ಲು. ಈ ಘಟನೆ ವಿಜಯ್ ಅವರ ಮೇಲೆ ಎಷ್ಟು ಪ್ರಭಾವ ಬೀರಿತೆಂದ್ರೆ ಅವರು ತಮ್ಮ ನಿರ್ಮಾಣ ಸಂಸ್ಥೆಗೆ ವಿವಿ ಪ್ರೊಡಕ್ಷನ್ ಅಂದ್ರೆ ವಿಜಯ್ ವಿದ್ಯಾ ಎಂದು ಹೆಸರಿಟ್ಟಿದ್ದಾರೆ. ಒಳ್ಳೆಯ ಹಾಡುಗಾರ ಕೂಡ. ವಿಜಯ್ ಕೇವಲ ನಟನಲ್ಲ, ಅವರು ಉತ್ತಮ ಗಾಯಕ ಕೂಡ. ಈವರೆಗೆ ಸುಮಾರು 30ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. ಸಚಿನ್ ಚಿತ್ರದ ಗೂಗಲ್ ಮತ್ತು ಮಾಸ್ಟರ್ ಚಿತ್ರದ ಕುಟಿ ಸ್ಟೋರಿ ಜಾಗತಿಕ ಮಟ್ಟದಲ್ಲಿ ಹಿಟ್ ಆಗಿವೆ. ಯಾವುದೇ ಫಾರ್ಮಲ್ ಡ್ಯಾನ್ಸ್ ತರಬೇತಿ ಪಡೆಯದಿದ್ರೂ ವಿಜಯ್ ಚಿತ್ರರಂಗದ ಅತ್ಯುತ್ತಮ ನರ್ತಕರಲ್ಲಿ ಒಬ್ಬರು. ಇವರ ಡ್ಯಾನ್ಸ್ ಸ್ಟೈಲ್ಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಮಾನವೀಯ ಗುಣದ ವಿಜಯ್. ವಿಜಯ್ ಅವರ ಸರಳತೆ ಮತ್ತು ಮಾನವೀಯ ಗುಣಕ್ಕೆ ಅನೇಕ ಉದಾಹರಣೆಗಳಿವೆ. ಇತ್ತೀಚೆಗೆ ಚುನಾವಣಾ ರೋಡ್ ಶೋ ವೇಳೆ ಬೈಕ್ನಿಂದ ಬಿದ್ದ ದಂಪತಿಗೆ ಸ್ವತಃ ಸಹಾಯ ಮಾಡಿ ಸುದ್ದಿಯಾಗಿದ್ರು. ಚುನಾವಣೆ ಪ್ರಚಾರದ ವೇಳೆ ತಮಿಳುನಾಡಿನ ಕರೂರಿನ ವೇಲುಸಾಮಿಪುರಂನಲ್ಲಿ ಕಾಲ್ತುಳಿತ ಸಂಭವಿಸಿ
9 ಮಕ್ಕಳು ಸೇರಿದಂತೆ 41 ಮಂದಿ ಮೃತಪಟ್ಟಿದ್ರು. 124 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಇವರ ಕುಟುಂಬಗಳಿಗೆ ವಿಜಯ್ ನೆರವಾಗಿದ್ದಾರೆ. ಅಭಿಮಾನಿಯೇ ಹೆಂಡತಿ, ಆದ್ರೆ ಈಗ ಪತ್ನಿ ಸಂಗೀತ ಸೋಮಲಿಂಗಂ ಅವರು ವಿಜಯ್ ಅವರ ಕಟ್ಟ ಅಭಿಮಾನಿಯಾಗಿದ್ರು. ಲಂಡನ್ನಲ್ಲಿ ನೆಲೆಸಿದ್ದ ಇವರು ಕೇವಲ ವಿಜಯ್ ಅವರನ್ನ ಭೇಟಿಯಾಗಲೆಂದೇ ಚೆನ್ನೈಗೆ ಬಂದಿದ್ರು. ನಂತರ ಇಬ್ಬರು ಪ್ರೀತಿಸಿ ಮದುವೆಯಾದ್ರು. ಆದರೆ ಈಗ ಇವರ ದಾಂಪತ್ಯದಲ್ಲಿ ಬಿರುಕು ಸಂಭವಿಸಿದೆ. ಸಂಗೀತ ಸೋಮಲಿಂಗಂ ಅವರು ಈ ವರ್ಷದ ಫೆಬ್ರವರಿಯಲ್ಲಿ ತಮಿಳುನಾಡಿನ ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿವಾಹ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಇದೀಗ ಖ್ಯಾತ ನಟಿ ತ್ರಿಷಾ ಕೃಷ್ಣ ಮತ್ತು ವಿಜಯ್ ನಡುವಿನ ಗಾಢ ಗೆಳೆತನ ಚರ್ಚೆಗೆ ಕಾರಣವಾಗಿದೆ. ಇವರಿಬ್ಬರು ಮದುವೆಯಾಗುವ ಸಾಧ್ಯತೆಯೂ ಇದೆ ಎನ್ನಲಾಗ್ತಾ ಇದೆ. ವಿಜಯ್ ಹಿಂದೂ ಅಥವಾ ಕ್ರಿಶ್ಚಿಯನ್? ಅಂದ ಹಾಗೆ ವಿಜಯ್ ಅವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ವಿಜಯ್ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಅವರು ಮತಾಂತರಗೊಂಡಿದ್ದ ಕ್ರಿಶ್ಚಿಯನ್. ತಾಯಿ ಶೋಭಾ ಚಂದ್ರಶೇಖರ್ ಹಿಂದೂ ಧರ್ಮದವರು. ವಿಜಯ್ ಅವರ ಮದುವೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಎರಡೂ ಸಂಪ್ರದಾಯದಂತೆ ನಡೆದಿತ್ತು. ವಿಜಯ್ ಹಿಂದೂ ದೇವಸ್ಥಾನಗಳಿಗೂ ಭೇಟಿ ನೀಡುತ್ತಾರೆ. ಕ್ರಿಸ್ಮಸ್ ನಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಈ ಚುನಾವಣಾ ಪ್ರಚಾರದ ಸಮಯದಲ್ಲಿ ವಿಜಯ್ ಮಾನವೀಯತೆಯೇ ನನ್ನ ಧರ್ಮ ಎಂದು ಸಾರಿದ್ರು. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾಣಿ ಟಿವಿ ಸ್ಪೆಷಲ್. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.